ಸಕ್ಸಸ್ ಅನ್ನೋದು ಒಂದೇ ದಿನ ಬರುವಂಥದ್ದಲ್ಲ ಅಥವಾ ಅದೃಷ್ಟದಿಂದ ಬರುವಂಥದ್ದಲ್ಲ. ಪ್ರತಿದಿನ ಮಾಡುವಂತಹ ಸಣ್ಣ ಸಣ್ಣ ಪ್ರಯತ್ನದಿಂದ ಬರುತ್ತೆ. ಸೊ ಹಾಗಿದ್ರೆ ಸಕ್ಸಸ್ಫುಲ್ ವಿಮೆನ್ಸ್ ಅವರ ಅಭ್ಯಾಸಗಳೇನಾಗಿತ್ತು, ಸೊ ಏನೇನೆಲ್ಲ ಅವ್ರು ಮಾಡ್ತಾ ಇದ್ರು, ನಮ್ಗಿಂತ ಹೇಗೆ ಅವರು ಡಿಫ್ರೆಂಟು, ಸೊ ಅವ್ರು ಯಾಕೆ ಸಕ್ಸಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡೆ. ಸೊ ಅದನ್ನ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಒಳ್ಳೊಳ್ಳೆ ಪಾಯಿಂಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವು ಯಾರಾದರೂ ಏನಾದರೂ ಬಿಸ್ನೆಸ್ ಮಾಡಬೇಕು, ಯಾವುದಾದ್ರೂ ಜಾಬ್ ಮಾಡಬೇಕು, ಇನ್ನೇನೋ ಒಂದು ಕಲಿಬೇಕು ಅಂತ ಇದ್ರೆ ಹುಡುಗಿಯರು, ಸೊ ನಿಮಗೆ ತುಂಬಾ ಇದು ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ. ಓಕೆ, ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವು ಟಾಪ್ 1% ವುಮೆನ್ಸ್ ಬಗ್ಗೆ ನೋಡೋದಾದ್ರೆ, ಮೊದಲನೇ ಪಾಯಿಂಟ್ ಅವ್ರ ಸಕ್ಸಸ್ಫುಲ್ ಲೈಫಲ್ಲಿ ಏನ ಅವರು ಅಳವಡಿಸ್ಕೊಂಡಿರ್ತಾರೆ ಅಂತ ಅಂದರೆ ಫಿನಾನ್ಷಿಯಲ್ ಎಂಪವರ್ಮೆಂಟ್. ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ನ ಅವರು ಕಲ್ತ್ಕೊಂಡಿರ್ತಾರೆ ಆ್ಯಂಡ್ ಅದಕ್ಕಾಗಿ ಅವರು ದುಡಿತಿರ್ತಾರೆ. ಸೊ ಹುಡುಗಿರಂದ್ರೆ ಬರೀ ಖರ್ಚು ಮಾಡ್ತಾರೆ ಇಸ್ಕೊಂಡು ಅಂತ ಅಂತಾರೆ ದುಡ್ಡನ್ನ, ಬಟ್ ಆ ರೀತಿ ಅಲ್ಲ. ಆ ದುಡ್ಡಿನಲ್ಲಿ ತಮಗೆ ಬೇಕಾದದನ್ನ ಯಾರ ಹಂಗಿಲ್ಲದೆ ಸ್ವತಂತ್ರವಾಗಿ ಯೂಸ್ ಮಾಡ್ಕೊಳ್ಳೋದು ಹೇಗೆ, ಸ್ವತಂತ್ರವಾಗಿ ಆ ದುಡ್ಡಿಂದ ನಾವು ಬದುಕೋದು ಹೇಗೆ ಅನ್ನೋದನ್ನ ಅವರು ಕಲ್ತ್ಕೊಂಡಿರ್ತಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಅವರು ಎಲ್ಲೆಲ್ಲಿ ಹೂಡಿಕೆಗಳನ್ನ ಮಾಡಬೇಕು, ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಕು ಆ್ಯಂಡ್ ಆದಾಯದ ಮೂಲಗಳನ್ನ ನೋಡ್ಕೊತಾರೆ. ಇನ್ನು ಯಾವ್ಯಾವ ಕಡೆಯಿಂದ ನಾನು ಇನ್ನೂ ಹೆಚ್ಚು ಹಣ ಮಾಡ್ಬೋದು ಅನ್ನೋದನ್ನು ಕೂಡ ಅವ್ರು ನೋಡ್ಕೋತಾರೆ. ಜೊತೆಗೆ ಯಾವುದೇ ಒಂದು ಮನಿ ರಿಲೇಟೆಡ್ ಡಿಸಿಷನ್ನ ತುಂಬ ಕಾನ್ಫಿಡೆಂಟ್ ಆಗಿ ಅವರು ತಗೊಳ್ತಾರೆ. ನಾವು ಒಂದನ್ನ ನೆನ್ಪಿಟ್ಕೋಬೇಕಾಗಿರೋದು, ಅರ್ನ್ ಮಾಡೋದೇ ಮುಖ್ಯ ಅಲ್ಲ, ಅದನ್ನ ಹೇಗೆ ಸಂಭಾಳಿಸ್ಬೇಕು ಅನ್ನೋದು ಕೂಡ ನಾವು ಕಲ್ತ್ಕೋಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಅವ್ರಿಗೆ ಆದಂತಹ ಕೆಲವೊಂದು ಪ್ರಾಮಿಸ್ಗಳನ್ನ ಅವ್ರಿಗೆ ಅವರೇ ಹಾಕೊಂಡಿರ್ತಾರೆ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಸೊ ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತಾರೆ ಆ್ಯಂಡ್ ಆ ಕೆಲಸಗಳು, ಆ ಡ್ರೀಮ್ಗಳು ಸಕ್ಸಸ್ ಆಗೋ ರೀತಿ ಅವ್ರು ಮಾಡ್ಕೊಳ್ತಾರೆ. ಸೊ ನಾವು ಯಾವಾಗ ಆ ರೀತಿ ಪ್ರಾಮಿಸಸ್ಗಳನ್ನ ನಮಗೆ ಮಾಡ್ಕೊಳ್ಳೋದಿಲ್ಲ ಅಲ್ವಾ, ಸೊ ಅವಾಗ ನಮಗೆ ಏನು ಮಾಡಬೇಕು ಅನ್ನೋದು ಕರೆಕ್ಟಾಗಿ ಕ್ಲಾರಿಟಿ ಇರಲ್ಲ. ಇನ್ ಕೇಸ್ ನೀವು ಪ್ರಾಮಿಸಸ್ ಇಟ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಸೊ ಅದನ್ನ ತಪ್ಪಿಸ್ದಾಗ್ಲೂ ಕೂಡ ಕೆಲವೊಂದು ನೆಗೆಟಿವ್ ಇಂಪ್ಯಾಕ್ಟ್ಗಳು ನಮ್ಮ ಮೇಲೆ ಆಗುತ್ತೆ. ಸೊ ಅದನ್ನ ಮಾಡಬಾರ್ದು ನೀವು. ಫಾರ್ ಎಕ್ಸಾಂಪಲ್, ನಾಳೆಯಿಂದ ನಾನು ಎಕ್ಸಸೈಸ್ ಮಾಡ್ತೀನಿ, ಅಥವಾ ನಾಳೆಯಿಂದ ಯಾವುದಾದ್ರೂ ಒಂದೊಂದು ಬುಕ್ನ ಓದ್ಕೊಂಡು ಬರ್ತೀನಿ, ಅಥವಾ ಬೇಗ ಎದ್ದೇಳ್ತೀನಿ ನಾಳೆಯಿಂದ. ಸೊ ಈ ರೀತಿ ಕೆಲವೊಂದು ಪ್ರಾಮಿಸಸ್ ನಮಗೆ ನಾವು ಹಾಕೋಬೇಕು, ಚಾಲೆಂಜಸ್ ಕೂಡ ಮಾಡ್ಕೋಬೇಕು. ಸೊ ನಾವು ಯಾವಾಗ ಅದನ್ನ ನಿಭಾಯಿಸ್ತೀವಿ, ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀವಿ, ಸೊ ನಾವು ಒಂದು ಸಕ್ಸಸ್ಫುಲ್ ಲೈಫ್ನ ಮುಂದೆ ಕಾಣ್ತೀವಿ. ಓಕೆನಾ? ಸೊ ಯಾವಾಗ ನಾವು ಇದನ್ನ ಫಾಲೋ ಮಾಡೋದಕ್ಕಾಗೋದಿಲ್ಲ, ಸೊ ಅವಾಗ ನಮ್ಮ ಮೇಲೆ ನಮಗೆ ಸೆಲ್ಫ್ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ವೇಸ್ ಸೆಲ್ಫ್ ಟ್ರಸ್ಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಅಭ್ಯಾಸದಿಂದ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬಂದರೆ, ನಾಳೆ ದಿನ ಇನ್ನೇನೋ ಒಂದು ಕೆಲಸದಲ್ಲೋ ಯಾವುದ್ರಲ್ಲಾದ್ರೂ ನಿಮ್ಗೆ ಏನಾದರೂ ವಹಿಸಿದಾಗ ಜವಾಬ್ದಾರಿನ, ಸೊ ಆಬ್ವಿಯಸ್ಲಿ ನಿಮ್ಮ ಮೇಲೆ ನಿಮಗೆ ಡೌಟ್ ಬರೋದಿಲ್ಲ. ಸೊ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇರುತ್ತೆ, ನೀವು ಮಾಡ್ತೀರಾ ಕೂಡ. ಗೊತ್ತಾಯ್ತಾ? ಇನ್ನೊಂದು, ಸಕ್ಸಸ್ಫುಲ್ ಮಹಿಳೆಯರು ಎಲ್ಲಿ ಯಾವಾಗ ನೋ ಹೇಳ್ಬೇಕು ಅದನ್ನ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಸೊ ಯಾಕೆ ಗೊತ್ತಾ, ನೋ ಹೇಳೋದ್ರಿಂದ ಅವ್ರಿಗೆ ಅವರ ಒಂದು ಸಮಯವನ್ನ ಗೌರವಿಸೋಕ್ಕೆ ಅವಕಾಶ ಸಿಗುತ್ತೆ. ಅನಗತ್ಯವಾದಂತಹ ಕೆಲಸಗಳಿಗೆ, ಜನಗಳಿಗೆ ನೋ ಹೇಳ್ತಾರೆ. ಸೊ ಇದರಿಂದ ಅವ್ರಿಗೆ ಬೇಕಾಗಿರೋದನ್ನ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶಗಳು ಸಿಗುತ್ತೆ. ಗೊತ್ತಾಗ್ತಿದ್ಯಾ? ಸೊ ಆದಷ್ಟು ಎಲ್ಲಿ ಯಾವಾಗ ನಿಮ್ಗೆ ಇಷ್ಟ ಇರೋದಿಲ್ಲ ಅಲ್ಲಿ ನೋ ಹೇಳಿ ಆ ಸಮಯನ ನೀವು ನಿಮ್ಮ ಒಳಿತಿಗಾಗಿ ಅದನ್ನ ಅಳವಡಿಸ್ಕೊಳ್ಳಿ. ಓಕೆ? ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಮಿರರ್ ರೂಲ್ ಅಂತ ಇದೆ. ಅಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದು ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ಕ್ವಶನ್ಸ್ ಮಾಡ್ಕೋಬೇಕು. ಸೊ ನಾನು ಏನಾಗಬೇಕು ಅಂತ ಅನ್ಕೊಂಡಿದ್ದೀನಿ, ನನ್ನ ಗುರಿ ಏನು, ಸೊ ಅದಕ್ಕೋಸ್ಕರ ನಾನು ಇವತ್ತು ಏನೇನು ಮಾಡಬೇಕು ಆ್ಯಂಡ್ ಇಲ್ಲಿವರೆಗೂ ಏನೇನು ಮಾಡಿದ್ದೀನಿ, ಸೊ ಇದನ್ನ ನಾವು ಕೇಳ್ಕೋಬೇಕು. ಸೊ ಟ್ರೈ ಮಾಡಿ ನೋಡಿ, ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಟಿಪ್. ಸೊ ಈ ಮಿರರ್ ರೂಲ್ನ ನೆನ್ಪಿಟ್ಕೊಳ್ಳಿ ನೀವು ಆ್ಯಂಡ್ ಇದನ್ನ ಮಾಡಿ. ಯಾಕೆ ಗೊತ್ತಾ, ಸೊ ನೀವು ಯಾವಾಗ ಈ ಥರ ಇಮ್ಯಾಜಿನೇಷನ್ ಮಾಡ್ಕೋತೀರಾ ಮಿರರ್ ಮುಂದೆ ನಿಂತ್ಕೊಂಡೆಲ್ಲ, ಸೊ ಅದು ನಿಮ್ಮ ಮೈಂಡಲ್ಲಿ ಒಂದು ಸಬ್ಕಾನ್ಶಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ಸೊ ನಿಮ್ಮ ಜೀವನದಲ್ಲೂ ಕೂಡ ಅದೇ ಆಗ್ತಾ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಮಿರರ್ ರೂಲ್ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಥ್ಯಾಂಕ್ಸ್ ಹೇಳಿ, ನಾನು ಇಷ್ಟು ದಿವಸ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ, ಓಕೆ ಒಳ್ಳೇದಾಗ್ತಾ ಇದೆ ಅಂತ ನಿಮ್ಮನ್ನು ನೀವು ನೋಡಿಕೊಂಡು ಖುಷಿ ಪಡಿ. ಓಕೆ? ಈ ಮಿರರ್ ರೂಲ್ ಬಗ್ಗೆ ನಾನೊಂದು ಕೇಳಿದ್ದೆ. ಜಾನ್ವಿ ಕಪೂರ್, ಹಿಂದೆ ಆಕ್ಟ್ರೆಸ್, ಯಾವುದಾದ್ರು ಮೂವಿ ಮಾಡಿದಾಗ ಸೊ ಅವ್ರ ಮಿರರ್ ಮುಂದೆ ನಿಂತ್ಕೊಂಡು, ಅಥವಾ ಮೂವಿ ಆಯ್ತು, ಅಡ್ವರ್ಟೈಸ್ಮೆಂಟ್ ಆಯ್ತು, ಯಾವುದಾಯ್ತು, ಸೊ ಅವ್ರ ಮನಸ್ಸಿಗೆ ಅನ್ಸುತ್ತಂತೆ. ಸೊ ಎಲ್ಲದಕ್ಕೂ ಅಲ್ಲ, ಸೊ ಯಾವುದಾದ್ರೂ ಓಕೆ ಈ ಮೂವಿ ಹಿಟ್ ಆಗಲಿ ಅಂತ ಹೀರೋ ಜೊತೆ ಮಾಡಿದ್ನಿ, ಇದು ತುಂಬ ಚೆನ್ನಾಗಿ ಹಿಟ್ ಆಗಿದೆ, ನಾನು
ತುಂಬ ಫೇಮಸ್ ಆಗ್ತಿದ್ದೀನಿ ಆ್ಯಂಡ್ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಸೊ ಆ ರೀತಿ ಎದ್ದಾಗ ಬೆಳಿಗ್ಗೆ ಅವ್ರು ಹೇಳ್ತಾರಂತೆ ಮಿರರ್ ಮುಂದೆ, ಆ್ಯಂಡ್ ಅವ್ರು ಹೇಳಿದಾಗಿದೆಯಂತೆ, ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಮಿರರ್ ರೂಲ್ನ ಫಾಲೋ ಮಾಡಿ, ಒಂದೇ ತಿಂಗಳಾದ್ರೂ ಫಾಲೋ ಮಾಡಿ ನೋಡಿ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಈ ಸಕ್ಸಸ್ಫುಲ್ ಆಗಬೇಕು ಅಂದರೆ ಬರೀ ಕನಸು ಕಾಣೋದಲ್ಲ, ಕ್ಲಿಯರ್ ವಿಷನ್ ಇರಬೇಕು ನಮ್ಮ ಲೈಫ್ ಬಗ್ಗೆ. ಕೆಲವೊಬ್ರಿಗೆ ನೋಡಿದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ, ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಓಕೆ ನಾನು PUC ಓದೋಣ ಅಂದಿರ್ತಾರೆ, ಆಮೇಲಿಂದ ಇನ್ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಬೇಡಪ್ಪ ಡಿಪ್ಲೊಮೊ ಸೇರ್ಕೊಳ್ಳೋಣ ಅಂತಾರೆ. ಅಥವಾ ಜಾಬಲ್ಲೂ ಅಷ್ಟೇ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಓಕೆ ನಾನು ಯಾರು ಬಿಸ್ನೆಸ್ ಮಾಡು ಅಂದಿದ್ರೆ ನಾನು ಅದು ಮಾಡ್ತೀನಿ ಅಂತಾರೆ. ಇನ್ಯಾರು IT ಕಂಪ್ನಿಗೆ ಹೋಗೋ, ಆರಾಮಾಗಿ ಸಂಬಳ ಬರ್ತಿರುತ್ತೆ, ಚೆನ್ನಾಗಿ ದುಡಿಬೋದು ಅಂತಾರೆ, ಸೊ ಅದಕ್ಕೆ ಹೋಗೋಣ ಅಂತಾರೆ. ಸೊ ಈ ರೀತಿ ಇರಬಾರ್ದು. ಸೊ ನಿಮ್ಮ ಡ್ರೀಮ್ ಏನು ಕರೆಕ್ಟಾಗಿ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ನಾನು ಇದನ್ನೇ ಮಾಡಬೇಕು, ಇದನ್ನೇ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಅನ್ನೋದು, ಗೊತ್ತಾಯ್ತಾ? ಸೊ ಇಂಥವರೆಲ್ಲ ಏನು ಮಾಡ್ತಾರೆ ಅಂದರೆ ವಿಷನ್ ಬೋರ್ಡ್ ಮಾಡ್ತಾರೆ. ಅವರ ಗುರಿಗಳನ್ನ ಒಂದು ಬುಕ್ಕಲ್ಲಿ ಬರೆಯೋದು, ಅಥವಾ ವಿಷನ್ ಬೋರ್ಡಲ್ಲಿ ಬರೆಯೋದು, ಅಥವಾ ಅದ್ರ ಫೋಟೋಗಳನ್ನ ಅಂಟಿಸೋದು. ಸೊ ಈ ರೀತಿ ಕೂಡ ಮಾಡ್ತಾರೆ ಅವರು. ಜೊತೆಗೆ ಅವರ ಒಂದು ಫ್ಯೂಚರ್ನ ಪ್ರತಿದಿನ ಇಮ್ಯಾಜಿನ್ ಮಾಡ್ಕೋತಿರ್ತಾರೆ ಮನಸ್ಸಲ್ಲಿ. ಸೊ ಇದನ್ನ ಒಂದು ದಿನ ಟ್ರೈ ಮಾಡಿ ನೋಡಿ ನೀವು. ಒಂದೇ ದಿನದಲ್ಲಿ ನಿಮ್ಗೆ ಏನೋ ಒಂಥರ ಪಾಸಿಟಿವಿಟಿ ಫೀಲ್ ಆಗುತ್ತೆ, ಬಿಕಾಸ್ ಐ ಟ್ರೈಡ್ ಇಟ್, ಓಕೆನಾ? ನೆಕ್ಸ್ಟ್ 6th ಪಾಯಿಂಟ್ ಏನಂದರೆ, ಅವರು ಬೌನ್ಸ್ ಬ್ಯಾಕ್ ಅನ್ನುವಂತಹ ಕೋಡ್ನ ಅಳವಡಿಸ್ಕೊಂಡಿರ್ತಾರೆ. ಏನು ಹಾಗಿದ್ರೆ ಅಂದರೆ, ಎಷ್ಟೇ ಸೋಲಿ ಜೀವನದಲ್ಲಿ, ಎಷ್ಟೇ ಅವಮಾನಗಳಾಗಲಿ, ಅದಕ್ಕೆ ಯಾವುದಕ್ಕೂ ಅವರು ತಲೆ ತಗ್ಗಿಸ್ತಲೆ, ಅದಕ್ಕೆ ಯಾವುದಕ್ಕೂ ಕೊರಗ್ದಲೆ, ಓಕೆ ಲೈಫಲ್ಲಿ ಮತ್ತೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಮಾಡಲೇಬೇಕು ಅಂತ ಅವರು ತಮ್ಮ ಗುರಿ ಕಡೆಗೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಿಸ್ ಈಸ್ ವಾಟ್ ಬೌನ್ಸ್ ಬ್ಯಾಕ್ ಕೋಡ್, ಓಕೆನಾ? ಸೊ ಯಾವತ್ತೂ ಯಾರೋ ಏನೋ ಅಂದರು, ಏನೋ ಅವಮಾನ ಮಾಡಿದ್ರು, ಸೊ ಇದಕ್ಕೋಸ್ಕರ ನೀವು ಅಂದ್ಕೊಂಡಿರೋ ಡ್ರೀಮ್ಗಳನ್ನ ಕೈ ಬಿಡಬೇಡಿ, ಓಕೆನಾ? ಸೊ ನೀವು ನಿಮ್ಮ ಗುರಿ ಕಡೆಗೆ ವರ್ಕ್ ಮಾಡ್ತಾನೆ ಇರಿ, ಓಕೆ? ಸೊ ಇವತ್ತು ನಿಮ್ಮನ್ನು ಆಡ್ಕೊಂಡವರು ನಾಳೆ ನಿಮ್ಮ ಹತ್ರನೇ ಸಜೆಷನ್ ಕೇಳೋದಕ್ಕೆ ಬರ್ತಾರೆ, ಅರ್ಥ ಆಯ್ತಾ? ಲಾಸ್ಟ್ ಪಾಯಿಂಟ್ ಏನು, 7th ಪಾಯಿಂಟ್ ಅಂದರೆ, ಕಂಟಿನ್ಯೂಸ್ ಲರ್ನಿಂಗ್ನ ಅವರು ಇಟ್ಕೊಂಡಿರ್ತಾರೆ, ಓಕೆನಾ? ಸಕ್ಸಸ್ ಆಗಬೇಕಂದ್ರೆ ಅಫ್ಕೋರ್ಸ್ ಕಲಿಬೇಕಲ್ವಾ, ತಿಳ್ಕೋಬೇಕು, ಕಲಿಬೇಕು. ಸೊ ಅವಾಗಲೇ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗೋದು, ಬೇರೆಯವ್ರಿಗೆ ಹೇಳೋದಕ್ಕಾಗೋದು. ಸೊ ಇಂಥವರು ಹಲವಾರು ಮ್ಯಾಗಝಿನ್ಸ್, ಬುಕ್ಗಳು ಓದ್ತಾ ಇರ್ತಾರೆ, ಆ್ಯಂಡ್ ವಿಡಿಯೋಸ್ಗಳನ್ನ ಕೇಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಪಾಡ್ಕಾಸ್ಟ್ಗಳನ್ನ, ಆ್ಯಂಡ್ ಅದ್ರ ಜೊತೆಗೆ ಮೆಂಟರ್ಗಳನ್ನ ಚೂಸ್ ಮಾಡ್ತಾರೆ. ಯಾರಾದರೂ ಮಾರ್ಗದರ್ಶನ ಮಾಡೋರಿದ್ರೆ, ಆ ಫೀಲ್ಡಲ್ಲಿ ಯಾರಾದರೂ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದ್ರೆ ಅವರಿಂದ ಗೈಡೆನ್ಸ್ ತಗೊಳ್ಳೋದಕ್ಕೆ ಇವ್ರು ಪ್ರಯತ್ನ ಪಟ್ಟು ಗೈಡೆನ್ಸ್ ತಗೋತಾರೆ ಕೂಡ. ಸೊ ಜೊತೆಗೆ ಪ್ರತಿದಿನ ನಾನು ಏನು ಬೆಟರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಗೊತ್ತಾಯ್ತಾ? ಸೊ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಸೊ ಅವ್ರಿಗೊಂದು ಕರೆಕ್ಟಾಗಿರೋ ಪಾತ್ ಸಿಗುತ್ತೆ, ರೋಡ್, ಓಕೆನಾ? ಸೊ ಇವಾಗ ಎಲ್ಲಿದ್ದೀನಿ, ಇನ್ನು ಎಷ್ಟು ದೂರ ಹೋಗಬೇಕು ನನ್ನ ಗುರಿಗೆ, ಆ್ಯಂಡ್ ಇದಾಗುತ್ತಾ, ಓಕೆ ಈಗ ಈ ಸ್ಟೆಪ್ ಆಯಿತು, ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಬೇಕಾಗಿದೆ, ಅದ್ರ ತಯಾರಿ ಹೇಗೆ ಮಾಡ್ಕೊಳ್ಳೋದು. ಇದೆಲ್ಲದರ ಒಂದು ಐಡಿಯಾ ಅವರಿಗೆ ಸಿಗುತ್ತೆ. ಸೊ ಅವ್ರು ಇಷ್ಟನ್ನೆಲ್ಲ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗೋದಕ್ಕೇನೆ ನಮಗಿಂತ ಅವರು ಡಿಫ್ರೆಂಟ್ ಆಗಿರೋದು ಆ 1% ಸಕ್ಸಸ್ಫುಲ್ ವಿಮೆನ್ಸ್, ಅರ್ಥ ಆಗ್ತಿದ್ಯಾ? ಆ್ಯಂಡ್ ಐ ನೋ ದಿಸ್ ಇಸ್ ಡಿಫಿಕಲ್ಟ್, ಓಕೆನಾ? ಬಟ್ ನಿಮಗೆ ಅನಿಸಿದ್ರೆ ಮಾಡಬೇಕು ಅಂತ, ಪ್ಲೀಸ್ ಡೂ ಇಟ್, ಓಕೆನಾ? ಅಟ್ಲೀಸ್ಟ್ ಆ ಫಸ್ಟ್ ಸ್ಟೆಪ್ನ ನೀವು ತಗೊಳ್ಳಿ. ನೆಕ್ಸ್ಟ್ ನೋಡೋಣ, ಏನೇನಾದರೂ ಮುಂದೆ ಅದಾಗದೇನೆ ನಿಮ್ಮ ಕೈ ಹಿಡಿತಾ ಹೋಗುತ್ತೆ, ಓಕೆನಾ? ಅರ್ಥ ಆಗ್ತಿದೆಯಾ? ಆ್ಯಂಡ್ ನಾನು ಹೇಳಿರುವಂಥ ಈ 7 ಅಭ್ಯಾಸಗಳಲ್ಲಿ ಸೊ ಒಂದಾದ್ರೂ ನೀವು ಇವತ್ತೇ ಸ್ಟಾರ್ಟ್ ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡಿ. ಸೊ ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆ ಇಟ್ಟನೇ ಮುಂದೆ ಒಂದು ದೊಡ್ಡ ಯಶಸ್ಸು ಸಿಗೋದಲ್ವಾ? ನಿಮ್ಮ ಜೀವನನ ಬದಲಾಯಿಸುವಂಥ ಶಕ್ತಿ ನಿಮ್ಮಲ್ಲೇ ಇದೆ. ಫಸ್ಟು ನೀವು ಸ್ಟಾರ್ಟ್ ಮಾಡಿ ಆ್ಯಂಡ್ ಟ್ರಸ್ಟ್ ಮಾಡಿ ಆ್ಯಂಡ್ ಕೀಪ್ ಗೋಯಿಂಗ್, ಅರ್ಥ ಆಯ್ತಾ? ಸೊ ಓಕೆ ಗೈಸ್, ನಿಮ್ಮಲ್ಲಿ ಯಾರಾದರೂ ತುಂಬ ಸಕ್ಸಸ್ಫುಲ್ ಆಗಬೇಕು ಅಂತ ತುಂಬ ಡ್ರೀಮ್ಸ್ನ ಇಟ್ಕೊಂಡಿದ್ರೆ, ಸೊ ಅಂಥ ಹುಡುಗಿಯರಿಗೆ ಸೊ ಇದು ತುಂಬ ಸ್ಫೂರ್ತಿ ತುಂಬಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ನಿಮ್ದು ಏನೇ ಕಷ್ಟ ಇರಲಿ, ಸೊ ನೀವು ಯಾವುದೇ ನೋವಲ್ಲಿರಲಿ, ಕಮೆಂಟ್ ಮೂಲಕ ನನಗೆ ಹೇಳಿ, ಓಕೆನಾ? ನಾನು ಯೂಟ್ಯೂಬ್ ಲೈವ್ನ ಮಾಡಿ ಅದ್ರ ಬಗ್ಗೆ ಮಾತಾಡ್ತೀನಿ ಕೂಡ, ನಿಮಗೆ ಸಾಂತ್ವನ ಕೂಡ ಸಿಗುತ್ತೆ, ಅರ್ಥ ಆಗ್ತಿದೆಯಾ? ಆ್ಯಂಡ್ ಲೆಟ್ಸ್ ಡಿಸ್ಕಸ್, ಓಕೆನಾ? ಸೊ ಮನಸ್ಸಲ್ಲೇ ಇಟ್ಕೊಂಡು ಕೂರಬೇಡಿ. ಯಾವುದೇ ಒಂದು ನೋವಾಯಿತು, ಜಸ್ಟ್ ರೈಟ್ ಡೌನ್ ಅಟ್ಲೀಸ್ಟ್ ಇನ್ ದ ಕಮೆಂಟ್. ಸೊ ನಿಮಗೆ ರಿಲೀಫ್ ಅನಿಸುತ್ತೆ ಆ್ಯಂಡ್ ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆಲ್ಲ, ಓಕೆನಾ? ಸೊ ಓಕೆ ಗೈಸ್, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಸೊ ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ
ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.